ಇವತ್ತಿನ ವಿಡಿಯೋದಲ್ಲಿ ಎಕ್ಸೆಲ್ ಕ್ಲಿಪ್ಬೋರ್ಡ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಯಾವಾಗ ಯೂಸ್ ಮಾಡಬೇಕಾಗತ್ತೆ ಅಂದರೆ, ಎಕ್ಸಾಂಪಲ್ಗೆ ನನ್ನ ಹತ್ರ ಇಲ್ಲಿ 2 ಶೀಟಲ್ಲಿ ಡೇಟಾ ಇದೆ. ಆ 2 ಶೀಟಲ್ಲೂ ಸ್ಪೆಸಿಫಿಕ್ ಡೇಟಾನ ಕಾಪಿ ಮಾಡಿ ಹೊಸ ಶೀಟಲ್ಲಿ ಪೇಸ್ಟ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ನೀವು ಅವಾಗ ಕ್ಲಿಪ್ಬೋರ್ಡ್ನ ಯೂಸ್ ಮಾಡ್ಬೋದು. ಕ್ಲಿಪ್ಬೋರ್ಡ್ನ ಆಕ್ಟಿವೇಟ್ ಮಾಡಲಿಕ್ಕೆ ಇಲ್ಲಿ ಹೋಮ್ ಟ್ಯಾಬಲ್ಲಿ ಕ್ಲಿಪ್ಬೋರ್ಡ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ಕ್ಲಿಪ್ಬೋರ್ಡ್ ಹಿಸ್ಟ್ರಿ ಓಪನ್ ಆಗುತ್ತೆ. ಈಗ ನಿಮ್ಗೆ ಬೇಕಾಗಿರೋಂಥ ಡೇಟಾನ Ctrl+C ಮಾಡಿ ಕಾಪಿ ಮಾಡಿದ್ದು ಕ್ಲಿಪ್ಬೋರ್ಡಲ್ಲಿ ಕಾಪಿ ಆಗಿರುತ್ತೆ. ಈಗ ಬೇರೆ ಶೀಟ್ಗೆ ಹೋಗಿ ಬೇರೆ ಶೀಟಲ್ಲೂ ಕೂಡ ಬೇಕಾಗಿರೋಂಥ ಡೇಟಾನ ಸೆಲೆಕ್ಟ್ ಮಾಡಿಕೊಂಡು ಈಗ ಕಾಪಿ ಮಾಡಿ ಆ ಡೇಟಾ ಕೂಡ ಕ್ಲಿಪ್ಬೋರ್ಡ್ಗೆ ಕಾಪಿ ಆಗಿರುತ್ತೆ. ಈಗ ಹೊಸ ಶೀಟ್ ಒಂದು ಓಪನ್ ಮಾಡಿಕೊಂಡು ಆ ಡೇಟಾ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದೇ ಪ್ಲೇಸಲ್ಲಿ ಪೇಸ್ಟ್ ಆಗುತ್ತೆ. ಯಾವಾಗಾದರೂ ನಿಮ್ಮ ಹತ್ರ ತುಂಬ ಮಲ್ಟಿಪಲ್ ಶೀಟ್ಸಲ್ಲಿ ಡೇಟಾನ ಕಾಪಿ ಮಾಡಿ ಒಂದು ಕಡೆ ಪೇಸ್ಟ್ ಮಾಡಬೇಕು ಅಂತಂದರೆ ಈ ಟೂಲ್ ತುಂಬ ಯೂಸ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಈ ಥರದ ವಿಡಿಯೋಸ್ಗೆ ನನ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಟುಮಾರೋ.